ಅದನ್ನ ನೀನು ಮೇಂಟೈನ್ ಮಾಡಬೇಕು. ಇಂಡಿಯನ್ಸ್ಗೆ ಡಿಗ್ನಿಟಿ ಸ್ಟ್ಯಾಂಡರ್ಡ್ ಅನ್ನೋ ಪದಗಳಿಗೆ ಅರ್ಥನೇ ಗೊತ್ತಿಲ್ಲ. ಫಸ್ಟ್ ಮೇಂಟೈನ್ ಯೋರ್ ಸ್ಟೇಟಸ್ ಸ್ಟೋರಿ. ಮನೆಗೆ ಇವಳ ಜೊತೆ ನಿನಗೇನ್ ಮಾತು? ನೀನ್ ಏನೇ ಹೇಳೋದಿದ್ರು ನನಗ್ ಹೇಳು. ನಮ್ಮ ಕಂಪನಿ ಹೆಡ್ ಇವಳ ಜೊತೆ ಇರೋದು ನನಗೆ ಇಷ್ಟ ಇಲ್ಲ. ಬಾ ಬಾ ಅಂದ್ರೆ ಬರ್ಬೇಕು. ಏಯ್ ಬಾರೋ. ಅವಶ್ಯಕತೆನೇ ಇರಲಿಲ್ಲ. ನಿಮ್ಮ ಸಹಾಯಕತೆ ಅನಿವಾರ್ಯತೆ ನಂಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಹಲೋ ಹಲೋ, ಯಾರು ಅವಿನಾಶ್ ಅವರ? ಹೌದು, ನಮಸ್ಕಾರ ಸರ್. ಓ ನಮಸ್ಕಾರ. ನಮ್ಮ ಧ್ವನಿಯಿಂದಾನೇ ಪತ್ತೆ ಮಾಡಿಬಿಟ್ಟು ತಿಳ್ಕೊತೀನಿ. ಹೌದೌದು, ಇಡೀ ಕರ್ನಾಟಕ ನನ್ನ ಧ್ವನಿಯಿಂದಲೇ ಪತ್ತೆ ಮಾಡಿಬಿಡುತ್ತೆ ತಿಳ್ಕೊಳ್ಳಿ. ನಾನು ಅಮೃತ ತಂದೆ. ಗೊತ್ತಾಯ್ತು ಸರ್. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಮನೆಯಲ್ಲೂ ಎಲ್ಲ ಚೆನ್ನಾಗಿದ್ದಾರೆ. ತಮ್ಮನೆಲ್ಲ ಚೆನ್ನಾಗಿದ್ದಾರಾ? ಅದು ನಾವೆಲ್ಲರೂ ಸಲ ಫೋನ್ ಮಾಡಿದ್ದಂತೆ, ನಾನು ನಿಮಗೆ ಸಿಕ್ಕಿರ್ಲಿಲ್ಲ. ನನ್ನ ಮಗಳ ಹೇಳಿದ್ನು. ಆಮೇಲೆ ನೀವು ಕಳಿಸಿದ ಫೋಟೋ ಬಂತು, ನೋಡಿ ಎಲ್ಲರೂ ಖುಷಿ ಪಟ್ವಿ. ಅಮರ್ನಾಥ್ಗೂ ಬಹಳ ಖುಷಿ ಪಟ್ರು, ಒಪ್ಕೊಂಡಿದ್ದಾಳೆ. ಇನ್ನು ಮದುವೆ ಆಗ್ಬೇಕು. ಅದಕ್ಕೆ ಮುಂಚೆ ನಾವು ನೀವು ಒಮ್ಮೆ ಭೇಟಿ ಆಗ್ಬೇಕು. ನೀವು ನಮ್ಮ ಮನೆಗೆ ಬರಬೇಕು. ನೀವು ಬರೋಕ್ ಮುಂಚೆ ನಾವೇ ನಿಮಗೆ ಬರೋಣ ಅಂತ ಇದ್ದೀವಿ. ನಿಮ್ದೇನು ಅಭ್ಯಂತರ ಇಲ್ಲ ತಾನೆ? ಬನ್ನಿ ಸರ್, ನೀವು ಯಾವತ್ತು ಬೇಕಾದ್ರೆ ಬನ್ನಿ, ನಮ್ದೇನು ಅಭ್ಯಂತರ ಇಲ್ಲ. ಯಾವತ್ತೂ ಅಲ್ಲ, ನಾಳೆನೇ ಬರ್ತಾ ಇದ್ದೀವಿ. ನಾಳೆ 10 ಗಂಟೆಯಿಂದ 11 ಗಂಟೆವರೆಗೆ. ತಾಯಿಯವ್ರಿಗೇನೋ ಮೈ ಹುಷಾರಿಲ್ಲ ಅಂತ ಕೇಳಿದೆ, ಅದಕ್ಕೆ ನಾಳೆ ನಿಮ್ಮ ಮನೆಗೆ ಬಂದು ಮಾತಾಡೋಣ ಅಂತ. 10 ಗಂಟೆಯಿಂದ 11 ಗಂಟೆಗೆ ತಾಯಿಯವ್ರಿಗೆ ಕೇಳಿರ್ತೇನೆ. ನಮಸ್ಕಾರ ಹೇಳಿ. ಸರಿ ಸರ್, ಅಮ್ಮನಿಗೆ ಈ ವಿಷಯ ತಿಳಿಸ್ತೀನಿ. ಅಮ್ಮ ಅಮ್ಮ, ಅವ್ರಿಗೆ ಫೋನ್ ಮಾಡಿದ್ದೆ ಕಡೆ, ನಾಳೆ ಬರ್ತೀನಿ ಅಂತ. ರೆಡಿ ಆಗ್ಬೇಕು, ಬೆಳಗ್ಗೆ 10 ಗಂಟೆ ಹೊರಟ್ಬಿಡೋದೆ. ಅಮೃತನೂ ನಮ್ಮ ಜೊತೆಲಿ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಅವಳೇನು ಅಂದರೆ ಜವಾಬ್ದಾರಿ ಎಲ್ಲ ನಮ್ಮ ಮೇಲೆ ಹಾಕಿ ನೀವೇ ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿದ್ಲು. ನೋಡ್ತೇನೆ ಮದುವೆ ಅಂದರೆ ಹೇಗ್ರಿ ಹೇಳ್ದವ್ರಿಗೆ ಫೋಟೋ ನೋಡಿದವ ಇಲ್ವ ಅವಳು? ಸರಿ, ಮತ್ತೆ ಅಲ್ವೇ ಹಿಂದೆ ಅದು ಕೂಡ ನೋಡ್ತಿತ್ತಿಲ್ವಲ್ಲೇ. ಇವಾಗ ನಮ್ಮ ಬಂದೇನೆ ಹತ್ರಲ್ಲ, ನಾನು ನಿನ್ನೂ ನೋಡಿದ್ದಿಲ್ಲ, ಫೋಟೋನು ನೋಡಿದ್ದಿಲ್ಲ. ನಮ್ಮ ಅಪ್ಪ ಎಲ್ಲ ಒಳ್ಳೆ ಮಾಡ್ತಾನ, ಹುಡುಗಿ ಆಗಿದ್ದಾನೆ, ದಪ್ಪ ಹುಡುಗನಿಗೆ ಇದ್ದಾನೆ ಅಂತ. ಇವಾಗ ಸಂಸಾರ ಮಾಡಿಲ್ವಾ? ಎಲ್ಲ ಬೇಡ, ನನಗೆ ಒಳ್ಳೆ ಬೇಡ, ನಾನೇ ಹೋಗಬೇಕು, ಹೋಗ್ತಿದ್ದೀವಿ ಅಷ್ಟೇ. ಎಲ್ಲ ಸರಿ.
ಈ ಫೋಟೋ ನಿನ್ನ ಬೆಡ್ರೂಮ್ನಲ್ಲಿ. ಈ ಫೋಟೋ ನಿನ್ನ ಬೆಡ್ರೂಮ್ನಲ್ಲಿ ಹ್ಯಾಕ್ ಬಂತು? ಆಫೀಸ್ನಲ್ಲಿ ಇರ್ಬೇಕಾದವಳು ನಿನ್ ರೂಮ್ ಹ್ಯಾಕ್ ಬಂದ್ಲು? ಹೇಳೋ, ಮಾತಾಡೋ. ಮಾತು ಬರ್ತಾ ಇಲ್ಲ ಅಂದಾಗ ಮನಸ್ಸಿನಲ್ಲಿ ನೂರಾರು ಅರ್ಥಗಳಿರುತ್ತೆ. ಅಮ್ಮ, ನೀನು ಏನೇನೋ ಪ್ರಶ್ನೆ ಕೇಳಬೇಡ. ಅಂತದ್ದೇನು ಯಾಕೋ ಸುಳ್ಳು ಹೇಳ್ತಾ ಇದ್ಯಾ? ನಾನು ಇವಳನ್ನ ಇಷ್ಟಪಟ್ಟಿದ್ದೀನಿ, ಮದುವೆ ಆಗ್ತೀನಿ ಅಂತ ಹೇಳು. ನೋಡಕ್ಕೂ ಚೆನ್ನಾಗಿದ್ದಾಳೆ, ಗುಣ ನಡತೆಯಲ್ಲಿ ಏನೂ ಕಡಿಮೆ ಇಲ್ಲ. ನಾನೇ ಹೋಗಿ ಅವ್ರ ತಂದೆ ಹತ್ರ ಮಾತಾಡ್ತೀನಿ. ಅಯ್ಯೋ 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 ಬೇಡಮ್ಮ, ಅದಲ್ಲ ಮಾಡ. ಇನ್ನು ನಾನು ಅವಳಿಗೆ ಏನು ನಾನು ಅವಳಿಗೆ ಏನು ಸರಿಯಾಗಿ ಹೇಳು. ನೀನು ಅವಳನ್ನ ಇಷ್ಟಪಡ್ತೀವಾ? ಏನ್ ನೀನು ಅವಳಿಗೆ ಹೇಳೇ ಇಲ್ವೇನೋ? ಮನಸ್ಸಲ್ಲಿ ಯಾವುದು ಇಟ್ಕೋಬಾರ್ದು, ಅವಳ ಹೇಳ್ಬಿಡ್ಬೇಕು. ನೀನ್ ಕೇಳ್ತೀಯೋ ಇಲ್ಲ ನಾನೇ ಅವಳನ್ನ ಕೇಳೋ? ನನ್ನ ಮಗನ ನೀನ್ ಇಷ್ಟಪಟ್ಟಿದ್ಯೋ ಇಲ್ಲ ಹೇಳು ಅಂತ. ಅಯ್ಯೋ ಬೇಡಮ್ಮ, ನೀನು ಅವಳನ್ನ ಕೇಳು. ಅವಳು ನನ್ನ ಬಗ್ಗೆ ಇದಕ್ಕೇನು ಕಡಿಮೆ ಇಲ್ಲ. ನೀನು ಅವಳು ಇಷ್ಟಪಟ್ರೆ ನಾನೇ ಹೋಗಿ ಹೇಳ್ತೀನಿ, ಸರಿನಾ? ಕರ್ಕೊಂಡು ಬಂದಿದ್ರಿ? ಯಾವುದೋ ಬ್ಯಾಂಕಿಗೆ ಹೋಗ್ಬೇಕಂತ ಹೇಳಿದ್ರಿ? ಹೇಳಿದೆ, ಬಟ್ ಇಷ್ಟೊತ್ತಿಗೆ ಬ್ಯಾಂಕ್ ಕ್ಲೋಸ್ ಆಗಿದೆ. ಸೊ ಇಲ್ಲಿಗೆ ಅದು ನಿಮ್ಮದು ಸ್ವಲ್ಪ ಮಾತಾಡಬೇಕು. ಅವತ್ತು ಬಿಂದು ಬೇರೆ ಬಂದು ತೊಂದರೆ ಅವಳು ಬಲವಂತ ಮಾಡಿದ್ರಿಂದ ಅವಳಿಗೆ ಸ್ಟೇಟಸ್, ಡಿಗ್ನಿಟಿ, ಪವರ್, ಮನಿ ಅನ್ನೋ ಫೋಬಿಯಾ ಇದೆ. ಇದೆಲ್ಲ ಗೊತ್ತಿರೋದೇ ಅಲ್ವಾ ಸರ್? ಇದ್ರಲ್ಲಿ ವಿಶೇಷ ಏನೂ ಇಲ್ಲ. ನೀವು ಹೊರಟೋದ್ರಿಂದ ನಾನೇನು ಬೇಜಾರು ಮಾಡ್ಕೊಂಡಿಲ್ಲ ಸರ್. ನೀವು ಬೇಜಾರು ಮಾಡ್ಕೊಳ್ಳೋದೇ ಇದ್ರು ಒಂದ್ ರೀತಿ ನನಗೆ ನೋವಾಯ್ತು. ಬಿಂದು ಹಾಗೆ ಮಾಡ್ಬಾರ್ದು. ಜಗಳ ಮಾಡಿದ್ರೆ, ವಿರೋಧಿಸಿದ್ರೆ ಅವಳೆಲ್ಲಿ ಸಿಡಿದು ನಿಲ್ತಾಳೆ. ಅವಳನ್ನ ಸರಿಗೆ ದಾರಿ ತರಬೇಕು ಅನ್ನೋ ನನ್ನ ಮೂಲ ಪ್ರಯತ್ನಕ್ಕೆ ಎಲ್ಲಿ ಪೆಟ್ಟು ಬೀಳುತ್ತೆ ಅನ್ನೋ ಭಯದಿಂದ ನಾನು ಸುಮ್ಮನಾದೆ. ಅವಳಂತ ಅವತ್ತು ನಾವು ನಮ್ಮ ಅತ್ತೆ ಮಗಳನ್ನ ಹುಡುಕೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಬಿಂದುಗೆ ತನ್ನ ಅಕ್ಕನ್ನ ಹುಡುಕ್ಬೇಕು ಅನ್ನೋ ಆಸಕ್ತಿ ಇಲ್ಲ ಅನ್ಸುತ್ತೆ. ಆ ವಿಷಯ ಗೊತ್ತಿದ್ರು ಅವಳು ಪ್ರಯತ್ನನೇ ಪಡ್ತಿಲ್ಲ. ಅಮೃತ ಅವರೇ, ಒಮ್ಮೊಮ್ಮೆ ನನಗೆ
ನಿಮ್ಮ ಮೇಲೆ ಅನುಮಾನ ಬರುತ್ತೆ. ನನ್ನ ಮೇಲೆ ಅನುಮಾನನ? ನೀವು ಬಿಂದು ತರನೇ ಇದ್ದೀರಿ. ಸರ್, ಬಿಂದು ನಾನು ಅವಳಿ ಜವಳಿಗಳೇನೋ ಅನ್ನೋಷ್ಟ್ರ ಮಟ್ಟಿಗೆ ಇಬ್ರಿಗೂ ಸಾಮ್ಯ ಇದೆ. ಜಗತ್ನಲ್ಲಿ 7 ಜನ ಒಂದೇ ತರ ಇರ್ತಾರಂತೆ ಸರ್, ಅದ್ರಲ್ಲಿ ನಾವು ಸೇರಿರ್ತೀವೋ ಏನೋ. ಇನ್ಫ್ಯಾಕ್ಟ್ ಬಿಂದು ನಾ ಮೊದಲ ಸಲ ನೋಡಿದಾಗ ನನಗೂ ಹಾಗೆ ಅನಿಸ್ತು. ಮನೆಗೆ ಹೋಗಿ ಹೇಳ್ದೆ ಅವಳು ನಂತರನೇ ಇದ್ದಾಳೆ ಅಂತ. ನೀ ಹಾಗೆಲ್ಲ ಅನ್ಕೋಬೇಡಿ, ಬಿಕಾಸ್ ನಾನು ಸರ್ವೋತ್ತಮರಾಯರ ಏಕೈಕ ಪತ್ನಿ ಸಾವಿತ್ರಿಯವರ ಗರ್ಭ ಸಂಭೂತೆ. ಎಲ್ಲೋ ಸಿಗ್ದವಳನ್ನ ತಂದು ಬೆಳೆಸಿದ್ದು ಅಲ್ಲ, ಸಾಕ್ ಮಗಳು ಅಲ್ಲ, ನಾನು ಅವಳ ಸ್ವಂತ ಮಗಳು. ಈ ಮಾತು ನಮ್ಮ ಅತ್ತೆಗೂ ಅನುಮಾನ ಬಂದು ಕೇಳಿದ್ರು. ಎಷ್ಟೋ ಸಾರಿ ಈ ಬಗ್ಗೆ ಪ್ರಸ್ತಾಪ ಮಾಡಬೇಕು ಅಂದ್ಕೊಂಡ್ವಿ, ಆದ್ರೂ ಸುಮ್ಮನೆ ಆಗ್ಬಿಟ್ಟು. ಸರ್, ಒಂದ್ ಕೆಲಸ ಮಾಡಿ, ಬೇಕಾದ್ರೆ ನಾನೇ ಒಂದ್ ಕತೆನ ಹೇಳ್ಕೊಡ್ತೀನಿ. ಇಂಥ ಹಳ್ಳಿನಲ್ಲಿ ಇಂಥ ದೇವಸ್ಥಾನದ ಎದುರುಗಡೆ ಇವಳು ನನಗೆ ಸಿಕ್ಕಿದ್ಲು ಅಂತ ಯಾರ್ಗಾದ್ರು ಹೇಳ್ಸೋಣ ಸರ್. ನಿಮ್ಮ ಅತ್ತೆಗೆ ನಾನೇ ದೊಡ್ಡ ಮಗಳು ಅಂತ ನೀವು ಪ್ರೂವ್ ಮಾಡ್ಬಿಡಿ. ಕೋಟ್ಯಂತರ ಆಸ್ತಿಗೆ ನಾನೇ ಹಗ್ದಾಳಾಗಿರ್ಬೋದು, ಧಾಮ್ ಧೂಮ್ ಅಂತ ಇರ್ಬೋದು. ಹೇಗಿದೆ ಸರ್ ನನ್ನ ಐಡಿಯಾ? ಸೂಪರ್ ಅಲ್ವಾ? ಅಮೃತ ಅವರೇ, ನಿಮಗೆ ಇದೆಲ್ಲ ತಮಾಷೆ ಮತ್ತೇನೇನ್ ಸರ್, ನಾನೆಲ್ಲಿ, ನಿಮ್ಮ ಅತ್ತೆ ಮಗಳ ಬಿಂದು ಎಲ್ಲಿ? ಏನೋ ನಾವಿಬ್ರು ಒಂದೇ ತರ ಇದೀವಿ ನಮ್ಮ ಮಾತಕ್ಕೆ ಇಲ್ಲದೆಲ್ಲ ಕಲ್ಪಿಸ್ಕೊಂಡ್ಬಿಡಲ್ಲ. ಬೇಡ ಅಂದ್ರೂ ಕಲ್ಪನೆಗಳು ಬಂದ್ಬಿಡುತ್ತಲ್ವ. ಅದು ಸರಿ, ನಿಮ್ ತಂಗಿ ಹೇಗಿದೆ? ಪರವಾಗಿಲ್ಲ ಸರ್, ಅಭಿಷೇಕನ ಗುಂಗಿಂದ ಹೊರಗೆ ಬರ್ತಾ ಇದ್ದಾಳೆ. ಈಗ ನಿಮ್ ಜವಾಬ್ದಾರಿ ಇನ್ನೂ ಹೆಚ್ಚಾಗಿದೆ. ಇಲ್ಲ ಸರ್, ನಮ್ಮ ತಂದೆನೂ ಜವಾಬ್ದಾರಿನ ಶೇರ್ ಮಾಡ್ಕೊಂಡಿರೋದ್ರಿಂದ ಭಾರ ಕಡಿಮೆ ಆಗಿದೆ. ಅಮೃತವ್ರೆ, ನಾನು ಹೀಗೆ ಕೇಳ್ತಾ ಇದ್ದೀನಿ ಅಂತ ನೀವು ಬೇಜಾರು ಮಾಡ್ಕೊಂಡು. ಮನೆ ಜವಾಬ್ದಾರಿ ಇತ್ತು ಅಂತ ಇಷ್ಟು ದಿನ ನೀವು ಮದುವೆ ಆಗದೆ ಇದ್ವಿ. ಆದರೆ ಇದೇ ರೀತಿ ಇನ್ನು ಎಷ್ಟು ದಿನ? ಜಾಸ್ತಿ ದಿನ ಇಲ್ಲ ಸರ್, ಸ್ವಲ್ಪ ದಿನ ಅಷ್ಟೇ. ಹುಡುಗ ಅಮೆರಿಕದಿಂದ ಇಲ್ಲೇ ಇಂಡಿಯಾಗೆ ಬಂದು ಸೆಟ್ಲ್ ಆಗಿದ್ದಾರೆ. ಅವ್ರ ಹೆಸರು ಅವಿನಾಶ್ ಅಂತ. ಮನೇಲಿ ಎಲ್ಲರೂ ಒಪ್ಕೊಂಡಿದ್ದಾರೆ, ನಾನು ಹುಡುಗನ ಒಪ್ಕೊಂಡಿದ್ದೀನಿ. ಹಾಗಂತ ಲವ್ ಮ್ಯಾರೇಜ್ ಅನ್ಕೋಬೇಡಿ, ಅರೇಂಜ್ ಮ್ಯಾರೇಜ್.